ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಮೈನಾ ಧಾರಾವಾಹಿಯ ನಾಯಕ ಸಿದ್ಧಾರ್ಥ್ ಸಪ್ತಪದಿ ತುಳಿದಿದ್ದಾರೆ. ಹಾಗಾದ್ರೆ ಮೈನಾ ಧಾರಾವಾಹಿ ಕಲಾವಿದ ಸಿದ್ಧಾರ್ಥ್ ಮದುವೆಯಾಗಿರ್ತಕ್ಕಂಥ ಹುಡುಗಿ ಯಾರು, ಇವರ ಹಿನ್ನೆಲೆ ಏನು, ಮದುವೆ ಹೇಗಾಯ್ತು, ಎಲ್ಲಾಯ್ತು, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಸಿದ್ಧಾರ್ಥ್ ಹಾಗೂ ದಂಪತಿಗೆ ವಿಡಿಯೋ ಮೂಲಕ ವಿಶ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಸಿದ್ಧಾರ್ಥ್ ಆರ್ ಸ್ವಾಮಿಯವರು ಕನ್ನಡ ಕಿರುತೆರೆಯಲ್ಲಿ ಭರವಸೆಯ ನಟನಾಗಿ ಹೊರಹೊಮ್ಮಿದ್ದು, ಉದಯ ವಾಹಿನಿಯಲ್ಲಿ ತೆರೆ ಕಂಡಿದ್ದಂತಹ ಮೈನಾ ಧಾರಾವಾಹಿಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡ್ರು. ನಟಿ ವಿಜಯಲಕ್ಷ್ಮಿ ಮತ್ತು ಇವರ ಸ್ನೇಹ ತೆರೆ ಮೇಲೆ ತೆರೆ ಹಿಂದೆ ಕೂಡ ಬಹಳ ಇಷ್ಟವಾಗ್ತಿತ್ತು. ಇವರಿಬ್ರು ನಿಜವಾದ ಜೋಡಿನ ಅನ್ನುವಷ್ಟರ ಮಟ್ಟಿಗೆ ಇವರ ಕೆಮಿಸ್ಟ್ರಿ ಮೂಡಿ ಬರ್ತಾ ಇತ್ತು. ವೀಕ್ಷಕರು ಕೂಡ ಈ ಜೋಡಿಯನ್ನ ಬಹಳಷ್ಟು ಇಷ್ಟಪಟ್ಟಿದ್ರು. ಆದರೆ ಸಿದ್ಧಾರ್ಥ್ ಕೊನೆಗೂ ತೆಲುಗು ಮೂಲದ ನಟಿಯನ್ನೇ ಮದುವೆಯಾಗಿದ್ದಾರೆ. ಹೌದು, ಸಿದ್ಧಾರ್ಥ್ ಸ್ವಾಮಿಯವರು ಏಪ್ರಿಲ್ 23ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಫೋಟೋವನ್ನು ಹಂಚಿಕೊಂಡಿರ್ತಕ್ಕಂಥ ಇವರು ಹೊಸ ಆರಂಭ ಅಂತ ಬರೆದುಕೊಂಡಿದ್ದಾರೆ. ತೆಲುಗು ನಟಿ ಮತ್ತು ನಿರೂಪಕಿಯಾಗಿರ್ತಕ್ಕಂಥ ಸಂಯುಕ್ತ ಅವರನ್ನ ಸಿದ್ಧಾರ್ಥ್ ಮದುವೆಯಾಗಿದ್ದಾರೆ. ನಿರೂಪಣೆ ಬಹಳ ಇಷ್ಟವಾದ ಕೆಲಸ. ಜೊತೆಗೆ ಧಾರಾವಾಹಿಗಳ ಮೂಲಕ ಈ ನಟಿ ಮನೋರಂಜನೆಯನ್ನ ಕೊಡ್ತಾ ಇದ್ದು, ಮುದ್ದು ಸೊಸೆ ನಟಿ ಪ್ರತಿಮಾ ಠಾಕೂರ್ ಅವರು ನಾಯಕಿಯಾಗಿ ಅಭಿನಯಿಸಿದ ಮೊದಲ ತೆಲುಗು ಧಾರಾವಾಹಿ ಶಿವಾಂಗಿಯಲ್ಲಿ ಮಿತ್ರ ಎಂಬ ಪಾತ್ರವನ್ನ ಸಂಯುಕ್ತ ಅವರು ಮಾಡಿದ್ರು. ಇನ್ನು 2017ರಲ್ಲಿ ಸೀರಿಯಲ್ ಕೆರಿಯರ್ ಶುರು ಮಾಡಿದ ಸಂಯುಕ್ತ ವಿಜೆ ಆಗಿ ನಟಿಯಾಗಿ ಕಳೆದ 9 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಆಂಧ್ರ ಪ್ರದೇಶದ ಕರಾವಳಿ ಬೆಡಗಿಯಾಗಿರ್ತಕ್ಕಂಥ ಇವರು ವಿಶಾಖಪಟ್ಟಣಂನವರು. ಇದರ ಜೊತೆಗೆ ಕಲ್ಯಾಣ ವೈಭೋಗಂ ಧಾರಾವಾಹಿಯ ಮೂಲಕ ಧಾರಾವಾಹಿಗೆ ಪಾದಾರ್ಪಣೆ ಮಾಡ್ತಾರೆ. ನಂತರ ಪೌರ್ಣಮಿ ಧಾರಾವಾಹಿಯಲ್ಲಿ ಸ್ವೀಟಿ ಎಂಬ ಪಾತ್ರದ ಮೂಲಕ ಬಹಳಷ್ಟು ಜನಪ್ರಿಯನ ಗಳಿಸ್ಕೊಳ್ತಾರೆ. ಮದುವೆ ಫೋಟೋವನ್ನು ಹಂಚಿಕೊಂಡಿರ್ತಕ್ಕಂಥ ಸಿದ್ಧಾರ್ಥ್ ಸ್ವಾಮಿ ಅವರು ರಿವೀಲ್ ಮಾಡಿರಲಿಲ್ಲ ಪತ್ನಿಯ ಮುಖವನ್ನು. ಇನ್ನು ತೆಲುಗು ನಟಿ ನಿರೂಪಕಿ ಸಂಯುಕ್ತ ಅವರು ಕೂಡ ಮದುವೆ ಫೋಟೋ ಹಂಚಿಕೊಂಡಿದ್ದು, ಅವರು ಕೂಡ ಮುಖವನ್ನು ರಿವೀಲ್ ಮಾಡಿರಲಿಲ್ಲ. ಸೊ ಇದೆರಡನ್ನ ನೋಡಿದಾಗ ಇವರಿಬ್ಬರು ಮದುವೆ ಆಗಿರೋದು ಸ್ಪಷ್ಟವಾಗಿದೆ. ಸೊ ಅಭಿಮಾನಿಗಳು ಕೂಡ ಈ ಜೋಡಿಗೆ ವಿಶ್ ಮಾಡ್ತಿದ್ದಾರೆ, ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ನೀವು ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡಿ ವಿಶ್ ಮಾಡಿ. ಥ್ಯಾಂಕ್ ಯು.